ಕೇರಳ ರಾಜ್ಯದ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಸುಮಾರು 75ರಿಂದ 80% ಕನ್ನಡಿಗರದಾರ. ಅವರು ಮಾನಸಿಕವಾಗಿ ಕರ್ನಾಟಕದ ಜೊತೆಗಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿದ್ದವರು ಅವರು. ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿದ್ದಾರೆ. ಅಲ್ಲಿಯ ಕಾಸರಗೋಡಿನ ನೆಲ ಜಲಕ್ಕೆ ಅವರು ಹೊಂದಿಕೊಂಡು ಅಲ್ಲಿಯ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾನು ಸುಮಾರು 28ರಿಂದ 30 ಬಾರಿ ಕಾಸರಗೋಡಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಕನ್ನಡಿಗರು ಎಲ್ಲರೂ ಸಂಪೂರ್ಣವಾಗಿ ಕನ್ನಡದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಕೇರಳದ ಸರ್ಕಾರ ಏನು ಈ ಕಡ್ಡಾಯವಾಗಿ ಮಲಯಾಳಿಯನ್ನು ಮಾಡಬೇಕು ಅನ್ನೋಂಥ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ, ಅದು ಸಂಪೂರ್ಣವಾಗಿ ಈ ಕಾಸರಗೋಡಿನ ಕನ್ನಡಿಗರ ಮೇಲೆ ನೋವನ್ನುಂಟು ಮಾಡಿದೆ ಮತ್ತು ಅದನ್ನು ವಿರೋಧ ಮಾಡುವಂತಹ ಮನಸ್ಥಿತಿಯೊಳಗೆ ಅವರು ಬಂದು ಒದಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಅಲ್ಲಿಯ ಕಾಸರಗೋಡಿನ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು, ಅಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಇನ್ನು ಹಲವಾರು ಸಂಘಟನೆಗಳನ್ನು ಕರೆದುಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗವನ್ನು ತೆಗೆದುಕೊಂಡು ತ್ರಿವೇಂದ್ರಂಬದಲ್ಲಿ ವಿಧಾನಸಭೆಯಲ್ಲಿ ಭೇಟಿಯಾಗಿ ಬಂದಿದ್ವಿ. ಅವ್ರ ಚೇಂಬರ್ನಲ್ಲಿ ಅವತ್ತ ಕಾಸರಗೋಡಿನ ಶಾಸಕರು ಇದ್ದರು. ಆ ಬಳಿಕ ಕಾಸರಗೋಡಿನ ಜಿಲ್ಲೆಯ ಮಂಜೇಶ್ವರದ ಶಾಸಕರು ಇದ್ದರು. ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಇದ್ದರು. ನಾವೆಲ್ಲರೂ ಕೂಡಿದಾಗ ಸೌಜನ್ಯಯುತವಾದಂಥ ಒಂದು 5-6 ಬೇಡಿಕೆಗಳನ್ನು ನಾವು ಕೊಟ್ಟಾಗ ಅವರು ಒಪ್ಪಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರು. ಅದನ್ನೇ ಸಹ ನಾವು ಸಭಾಧ್ಯಕ್ಷರಿಗೂ ಮನವಿ ಕೊಟ್ಟು ಬಂದಿದ್ವಿ, ವಿರೋಧ ಪಕ್ಷದ ನಾಯಕರಿಗೆ ಕೊಟ್ಟಿದ್ವಿ, ಅಲ್ಲಿಯ ಕಲೆಕ್ಟರ್ಗೆ ಕೊಟ್ಟು ಬಂದಿದ್ವಿ, ಕಾಸರಗೋಡಿನ ಕಲೆಕ್ಟರ್ಗೆ ಕೊಟ್ಟು ಬಂದಿದ್ವಿ. ಅವರೆಲ್ಲರೂ ಕೂಡಿ ಎಲ್ಲೇ ಒಂದು ಕಡೆ ಸ್ಪಂದನೆಯನ್ನು ಮಾಡಿದರು. ಆದರೆ ನನಗನ್ನಿಸ್ತಾ ಇದೆ, ಮೊನ್ನೆ ತಂದಂಥ ಬಿಲ್ಲು ಏನು ಮಲಯಾಳಿ ಕಡ್ಡಾಯವಾಗಿ ಮಾಡಬೇಕನ್ನಂಥ ಬಿಲ್ಲು ಇದು ಸಂವಿಧಾನದ ವಿರುದ್ಧವಾಗಿದೆ. ಎಲ್ಲೋ ಒಂದು ಕಡೆ ಭಾಷೆಯ ಮೇಲೆ ಹೊರೆಯನ್ನು ಹಾಕ್ತಕ್ಕಂಥ, ನಿರ್ಬಂಧವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇರಳ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಎಲ್ಲೋ ಒಂದು ಕಡೆ ಇದನ್ನು ಮಾನ್ಯ ರಾಜ್ಯಪಾಲರು, ಕೇರಳದ ರಾಜ್ಯಪಾಲರು ಒಪ್ಪೋದಿಲ್ಲ ಅನ್ನೋಂಥ ವಿಶ್ವಾಸವೂ ನನಗದೆ. ಆ ಕಡೆ ಕೇರಳದ ಗಡಿ ಭಾಗದ ರಾಜಕಾರಣಿಗಳು ಈ ರೀತಿಯಾದಂಥ ವೋಟ್ ಬ್ಯಾಂಕಿಗೋಸ್ಕರ ಈ ರೀತಿಯಾದಂಥ ಒಂದು ಕೃತ್ಯ ಮಾಡ್ತಾರೆ. ನನಗನ್ನಿಸ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಭಾಷೆ, ನೆಲ, ಜಲದ ಬಗ್ಗೆ ಇದು ಹಲವಾರು ಮಾಡ್ತಾರೆ. ಇದು ಒಂದು ಚುನಾವಣೆಯ ಪ್ರಮುಖ ಅಂಶ ಅಂಥೇಳಿ ಮಲಯಾಳಿಗರನ್ನು ಹೋಲಿಸಿಕೊಳ್ಳುವುದರ ಸಲುವಾಗಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಕನ್ನಡಿಗರ ಮೇಲೆ ಒತ್ತಾಯವನ್ನು ಮತ್ತು ಕನ್ನಡಿಗರಿಗೆ ನಿರ್ಬಂಧವನ್ನು ಮತ್ತು ಕನ್ನಡ ಶಾಲೆಗಳಿಗೆ ನಿರ್ಬಂಧಗಳನ್ನು ಹಾಕುವಂಥ ಮತ್ತು ಅಲ್ಲಿಯ ಮತದಾರರನ್ನು ಓಲೈಸಿಕೊಳ್ಬೇಕು, ಉಳಿದ ಮತದಾರರನ್ನು ಓಲೈಸಿಕೊಳ್ಬೇಕು ಅಂತ ಹೇಳಿ ಅವರೇನೋ ಪಿತೂರಿ ನಡೆದಿದೆ ಅಂತ ನನಗನ್ನಿಸ್ತಾ ಇದೆ. ಗಡಿ ಕರ್ನಾಟಕದ 6 ರಾಜ್ಯಗಳಲ್ಲಿ, ಕರ್ನಾಟಕದ ಹತ್ತಿರ ಅಂದರೆ ಗಡಿ ರಾಜ್ಯದ 6 ರಾಜ್ಯಗಳಲ್ಲಿ ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು. ಇಲ್ಲಿ ಒಟ್ಟು 658 ಕನ್ನಡ ಶಾಲೆಗಳು ಅದಾವೆ. ಅದರಲ್ಲಿ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ ಅಷ್ಟೇ ಅಲ್ಲ, 1ನೇ ತರಗತಿಯಿಂದ ಹಿಡಿದು 11 ಮತ್ತು 12ನೇ ತರಗತಿಯ ವಿಜ್ಞಾನವನ್ನು ಸಹ ಕನ್ನಡದಲ್ಲಿ ಹೇಳುವಂಥ ಶಾಲೆಗಳು ಮಹಾರಾಷ್ಟ್ರದಲ್ಲಿದ್ದಾವೆ. ಒಟ್ಟು 6 ರಾಜ್ಯಗಳಲ್ಲಿ 658 ಶಾಲೆಗಳು, 1,09,000ಕ್ಕೂ ಹೆಚ್ಚು ಮಕ್ಕಳು ಶಾಲೆಯನ್ನು ಕಲಿತಾ ಇದ್ದಾರೆ. ಇಂಥ ಸಂಕಷ್ಟಗಳು ಬರೀ ಕರ್ನಾಟಕಕ್ಕೆ ಮಾತ್ರ ಬರ್ತದೆ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ಎಲ್ಲ ರಾಜ್ಯದ ಜನರನ್ನ ಬಂದಿದ್ದಾರೆ ಹೋಗ್ತಾ ಇದೆ. ಬಟ್ ನಮ್ಮ ರಾಜ್ಯದ ಜನರು ಬೇರೆ ರಾಜ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಯಾವ ರೀತಿ ನಿಲುವು? ಕರ್ನಾಟಕದಲ್ಲಿರ್ತಕ್ಕಂಥ ಜನ ಹೃದಯವಂತರು, ಶ್ರೀಮಂತರು, ಬೇರೆ ಭಾಷಿಕರನ್ನು ಸಹ ನನ್ನ ಸಹೋದರರಂತೆ ನೋಡಬೇಕನ್ನೋಂಥ ಒಂದು ಸೌಜನ್ಯವನ್ನು ಪಡೆದಂಥವ್ರು. ಅದಕ್ಕೆ ಕರ್ನಾಟಕ ಸರ್ಕಾರ, ಯಾವುದೇ ಸರ್ಕಾರಗಳಿರಲಿ, ಅದನ್ನು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಉದಾಹರಣೆಗೆ ನಾನು ನಿಮಗೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಮಹಾರಾಷ್ಟ್ರದಲ್ಲಿ ಎಷ್ಟು ಒತ್ತನ್ನು ಮರಾಠಿಗೆ ಕೊಡ್ತಾರೋ ಅಷ್ಟೇ ಒತ್ತನ್ನು ಬೆಳಗಾವಿಯಲ್ಲಿರ್ತಕ್ಕಂಥ ಮರಾಠಿ ಶಾಲೆಗಳಿಗೂ ನಾವು ಸ್ಪಂದನೆ ಮಾಡ್ತಾ ಇದ್ದೇವೆ. ನನ್ನ ವಿನಂತಿ ಅದ, ನಾವು ಹೇಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮರಾಠಿ ಶಾಲೆಗಳು ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಶಾಲೆಗೆ ಎಷ್ಟು ಒತ್ತನ್ನು ಕೊಡ್ತೇವೆ, ಅದೇ ರೀತಿ ಅವರು ತಿಳ್ಕೊಂಡು ಎಲ್ಲ ಭಾಗಗಳಲ್ಲಿ
ಎಲ್ಲ ಭಾಗಗಳಲ್ಲಿ ಕರ್ನಾಟಕದ ಕನ್ನಡಕ್ಕೆ ಒತ್ತನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ಸಹಕಾರದಿಂದ ಸಹಬಾಳ್ವೆಯಿಂದ ಒಬ್ಬರಿಗೊಬ್ಬರು ಹೋಗ್ಬೋದು ಅನ್ನೋಂಥದ್ದು. ಅಲ್ಲಿ ಯಾವಾಗಲೂ ಅಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಬರೋದಿಲ್ಲ. ಒಬ್ಬರು ಎಬ್ಬಿಸೋದು ಒಬ್ಬರು ಕುಂದಿರ್ಸೋದು ಅಂದಾಗ ಭಿನ್ನಾಭಿಪ್ರಾಯಗಳು ಹೊಂಡ್ತಾವೆ. ಈಗಾಗಲೇ ನಾವು ಈ ವಿಷಯದಲ್ಲಿ ನನಗನ್ನಿಸ್ತಾ ಇದೆ, ಮೊದಲೇ ಹೇಳ್ದಂಗೆ 100ಕ್ಕೆ 100 ರಾಜ್ಯಪಾಲರು ಈ ಮಸೂದೆಯನ್ನು ಒಪ್ಪೋದಿಲ್ಲ. ಅಕಸ್ಮಾತ್ ಅವರು ಒಪ್ಪಿ ಇದನ್ನು ಜಾರಿ ತರುವುದಾದರೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ. ನ್ಯಾಯಯುತವಾಗಿ ಕರ್ನಾಟಕದಲ್ಲಿ ಬೇಡಿಕೆಗಳನ್ನು ಇಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ಹೇಳಿ ಅಲ್ಲಿಯೇ ಮುಖ್ಯಮಂತ್ರಿಗಳಿಗೆ ಅಲ್ಲಿಯೇ ಉನ್ನತ ಅಧಿಕಾರಿಗಳಿಗೆ ಮಾತನಾಡಲಿಕ್ಕೆ ಮತ್ತು ಪತ್ರವ್ಯವಹಾರಗಳನ್ನು ಮಾಡ್ತೇವೆ. ಅದರ ನಿಟ್ಟಿನಲ್ಲಿಯೂ ಸಹ ಸಂವಿಧಾನದ ಏನು ಪರಿಚ್ಛೇದಗಳು 35, 29 ಇವೇನದಲ್ಲ ಇವನು ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಕೋರ್ಟಿನ ಮೆಟ್ಟಲನ್ನು ಏರುವುದರಲ್ಲಿಯೂ ಸಹ ನಾವು ಹಿಂಜರಿಯೋದಿಲ್ಲ. ಯಾಕಂದರೆ ಕನ್ನಡ ಭಾವನೆಗಳಿಗೆ ಕನ್ನಡಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕುಂದಿರುವಂಥ ಪರಿಸ್ಥಿತಿಯೊಳಗೆ ನಾವಿಲ್ಲ, ಸರ್ಕಾರನೂ ಇಲ್ಲ. ನಾಳೆ ಮಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರ ಅಂಥೇಳಿ ಕಾಸರಗೋಡಿನ ನನ್ನೆಲ್ಲ ಗೌರವಾನ್ವಿತ ಕನ್ನಡ ಸಂಘಟನೆಗಳು ಹೇಳಿದವು. ನಾನು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಕಾಸರಗೋಡಿನ ಕನ್ನಡಿಗರ ಸಾಹಿತಿಗಳು ಮುಖಂಡರನ್ನ ಕರೆದುಕೊಂಡು ಭೇಟಿಯಾಗಿ ಈ ರೀತಿ ನಡೆದಿದೆ ಅನ್ನೋಂಥ ವಿಚಾರವನ್ನು ತಿಳಿಸ್ಲಿಕ್ಕೇ ಇವತ್ತು ನಾನು ಕಾಸರಗೋಡಿಗೆ ಅಂದರೆ ಮಂಗಳೂರಿಗೆ ಹೋಗ್ತೀನಿ. ನಾಳೆ ಕಾಸರಗೋಡಿಗೆ ಹೋಗಿ ಪ್ರಮುಖರನ್ನ ಭೇಟಿಯಾಗ್ತೇನೆ. ನಾನು ಇವತ್ತೇ ಬೆಂಗಳೂರಿಗೆ ಹೋಗಿ ನಾನು ಅಲ್ಲಿ ಭೇಟಿಯಾಗಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಇರದೇ ಇರುವುದರಿಂದ ನಾಳೆ ಮಂಗಳೂರಿಗೆ ಬರ್ತಾರೆ ಅನ್ನುವಂಥ ವಿಷಯ ತಿಳಿದು ನಾನು ನೇರವಾಗಿ ಇವತ್ತು ಮಂಗಳೂರಿಗೆ ಹೋಗಿ ವಸತಿ ಇದ್ದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಅಲ್ಲಿಯ ಕನ್ನಡ ಪರ ಸಂಘಟನೆಗಳು ಚರ್ಚೆ ಮಾಡಿ ಬೆಂಗಳೂರಿಗೆ ಬಂದು ನಮ್ಮ ಆಫೀಸ್ನಲ್ಲಿ ಕಾನೂನಾತ್ಮಕವಾದಂಥ ಒಂದು ಮೀಟಿಂಗನ್ನು ಮಾಡಿ ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟಂಥ ಮಂತ್ರಿಗಳ ಗಮನಕ್ಕೆ ತಂದು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ.